ನಮಸ್ತೆ ವೀಕ್ಷಕರೇ, ಇವತ್ತು ಪೇಷಂಟ್ ಬಂದಿದ್ದಾರೆ. ಬನ್ನಿ ಪೇಷಂಟ್ ಹತ್ರ ಮಾತಾಡಿ ಅವ್ರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮಗೆ ಏನು ಪ್ರಾಬ್ಲಮ್ ಇದೆ, ಏನಕ್ಕೋಸ್ಕರ ಇಲ್ಲಿ ಬಂದಿದೆ ಸರ್? ಸರ್, ನಾನು ಫೇಸ್ಬುಕ್ಕಲ್ಲೇ ಮತ್ತೆ ನೋಡಿದೆ ಅದನ್ನು. ನೀವು ಮಾಡ್ತಾ ಇರೋದು ಮತ್ತೆ ತುಂಬ ಇಷ್ಟ ಆಯಿತು. ನಾನು ನಿಮ್ಗೆ ಕಾಲ್ ಮಾಡಿದೆ. ನಾನು ಹಲವಾರು ಹಾಸ್ಪಿಟಲ್ಗಳಲ್ಲಿ ನನಗೆ ಕೇಳಿದೆ. ನಾನು ಅವ್ರ ಹೇಳ್ತಾರೆ, ಫಸ್ಟ್ ನೀವು ರಿಸೆಪ್ಷನ್ ಬನ್ನಿ ಕೇಳಿ, ಆಮೇಲೆ ಡಾಕ್ಟರ್ ನಿಮಗೆ ಕನ್ಸಲ್ಟ್ ಮಾಡ್ಕೊಡ್ತೀನಿ ಮಾತಾಡೋಣ ಅಂತ. ನನಗೆ ಅದನ್ನು ಇಷ್ಟ ಆಗ್ತಾ ಇಲ್ಲ. ನಾನಿರೋದು ಬೆಂಗಳೂರು ಜೆಪಿನಗರ ಇರೋದು. ನಾನು ನಿಮ್ಗೆ ಕಾಲ್ ಮಾಡಿದಾಗ ನೀವು ಹೇಳಿದ್ರು ಹಿಂಗೈತೆ ಬನ್ನಿ, ನಮಗೆ ನಿಮಗೆ ರೆಡಿ ಮಾಡ್ಕೊಡ್ತೀನಿ ಚೆನ್ನಾಗಿ, ರಿಜೆಕ್ಟ್ ನೀವು ಹೇಳಿ ನೀವು ಅಂತ ಹೇಳಿದ್ರೆ ತುಂಬ ಖುಷಿಯಾಗಿ ನನಗೆ. ಅದಕ್ಕೆ ಬೆಂಗಳೂರಿಂದ ನಾನು ಮೈಸೂರು ಬಂದಿದ್ದೀನಿ ಇವಾಗ ಟ್ರೀಟ್ಮೆಂಟ್ ತೊಗೊಳಕ್ಕೆ. ಇವಾಗ ನೀನು ನನ್ನ ಪ್ರೊಸೆಸಿಂಗ್ ಹೆಂಗಿದೆ ನೋಡೋಣ, ಆಮೇಲೆ ಖಂಡಿತ ಸರ್. ನಿಮ್ಮ ನಂಬಿಕೆ ನಾವು ಸುಳ್ಳು ಮಾಡೋಕೆ ಹೋಗಲ್ಲ. 100% ನಿಮಗೆ ಆನ್ಸ್ಪಾಟ್ ರಿಸಲ್ಟ್ ಕೊಡ್ತೀವಿ ಸರ್. ಬನ್ನಿ ಸರ್, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ವೀಕ್ಷಕರೇ, ಇವಾಗ ಪೇಷಂಟ್ ಎಕ್ಸ್ರೇ ರಿಪೋರ್ಟ್ ತೊಗೊಂಡಿದ್ದಾರೆ. ಅವ್ರ ಎಕ್ಸ್ರೇ ರಿಪೋರ್ಟ್ ಪ್ರಕಾರ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಚೆಕ್ ಮಾಡೋಣ. ನೋಡಿ ವೀಕ್ಷಕರೇ, ಅವ್ರಿಗೆ L4 L5 ಅಲ್ಲಿ ಪ್ರಾಬ್ಲಮ್ ಇದೆ, ಬಲ್ಜಿದೆ ಲೈಟಾಗಿ. ಅದರಿಂದ ಅವ್ರಿಗೆ S1 ನರ್ವ್ ಪ್ರೆಸ್ ಆಗಿ ಕಾಲೆಲ್ಲ ನೋವು ಬರ್ತಾ ಇದೆ. ಬನ್ನಿ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಪೇಷಂಟ್ನ ರೆಡಿ ಮಾಡಿ. ಸಮಯ ಇದೆಯಾ? ಓಕೆ ಸರ್, ಥ್ಯಾಂಕ್ ಯು. ಕರೆಕ್ಟ್ ಇದೆಯಾ? ಮುಂಚೆ ಆಗಿತ್ತು. ಓಕೆ ಸರ್. ವೀಕ್ಷಕರೇ, ಇವಾಗ ನಮ್ಮ ಸರ್ದು ಟ್ರೀಟ್ಮೆಂಟ್ ಮುಗಿದಿದೆ. ಇವಾಗ ಅವ್ರ ಬಾಡಿ ಕಂಡೀಷನ್ ಯಾವ ಥರ ಇದೆ ಅಂತ, ಮತ್ತೆ ನಮ್ಮ ಟ್ರೀಟ್ಮೆಂಟದ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಅವ್ರ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ. ಸರ್, ಇವಾಗ ನಿಮ್ಮ ಬಾಡಿ ಕಂಡೀಷನ್ ಯಾವ ಥರ ಇದೆ, ನೀವು ಬರಬೇಕಾದ್ರೆ ಹೇಗಿದ್ರಿ, ಇವಾಗ ಯಾವ ಥರ ಇದೆ ನಿಮ್ಮದು ಫೀಲಿಂಗು ಬಾಡಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಂಡು. ಎಲ್ಲ ನಮಸ್ಕಾರ. ನಾನು ಬೆಂಗಳೂರು ಮೈಸೂರು ಬಂದಿದ್ದೀನಿ ಟ್ರೀಟ್ಮೆಂಟ್ ತೊಗೊಳಕ್ಕೆ. ನನ್ನ ಬಾಡಿ ಬಂದು ಭಾಳ ಇವಾಗ ಸೂಪರ್ ಆಗಿದೆ. ಈ ಪೋರ್ಷನ್ ಬಂದು ನನಗೆ ಹಿಂಗಿತ್ತು, ಅಂದರೆ ಹೊಟ್ಟೆ ಬಂದು ಈ ಕಡೆ ಇತ್ತು, ಫುಲ್ ಈ ಕಡೆ ವಾಲ್ಕೊಂಡಿತ್ತು ಲೆಫ್ಟ್ ಸೈಡಲ್ಲಿ. ನಾನು ಪ್ರತಿಬಿಂಬದಲ್ಲಿ ಒಂದ್ಸರಿ ನಿಂತ್ಕೊಂಡು ನೋಡಿದಾಗ ಏನು ಹಿಂಗೆ ವಾಲ್ ಇದೆಯಲ್ಲ ಅಂತ ನಾನು ನೋಡಿದೆ. ನಿಮಗೆ ಒಂದು ಆಶ್ಚರ್ಯ ಆಯಿತು. ಮನುಷ್ಯ ಯಾವಾಗ ಸ್ಟ್ರೈಟ್ ಆಗಿರ್ತಾನೆ, ಏನು ವಾಲ್ಕೊಂಡಿದೆಯಾ ಅಂದ್ಬಿಟ್ಟು ಭಾಳ ದಿನದಿಂದ ಇತ್ತು ಬಿಡಿ. ಇವಾಗ ನಾನು ನಿಂತ್ಕೊಂಡು ಚೆಕ್ ಮಾಡಿದೆ, ಈ ಬಾಡಿ ಕರೆಕ್ಟಾಗಿ ಸ್ಟ್ರೈಟ್ ಆಗೈತೆ. ನನ್ನ ಹೊಟ್ಟೆ ನನಗೆ ಸ್ಟ್ರೈಟ್ ಆಗೈತೆ. ಮತ್ತು ಈ ಕತ್ತು ನೋವು ಮತ್ತು ಈ ಭುಜ ನೋವು ಮತ್ತು ಈ ಮೇಲಿ ಕಾಲು ನೋವು ಇತ್ತು, ನನಗೆ ಆರಾಮಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸರ್ವ ಹತ್ರ ಬಂದು ಎಲ್ಲರೂ ಟ್ರೀಟ್ಮೆಂಟ್ ತೊಗೋಬೇಕಂತ ಹೇಳ್ಕೊತೀನಿ. ನಾನು ಭಾಳ ಪುಣ್ಯ ಮಾಡಿರಬೇಕು. ನಾನು ಎಷ್ಟೋ ಹಾಸ್ಪಿಟ್ಲ್ಗಳು ಸುತ್ತಿದ್ದೀನಿ, ಎಲ್ಲ ಸರ್ಜರಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿದ್ರು. ಬಟ್ ನನಗೆ ಯಾವ ಆಸಕ್ತಿ ಇಲ್ಲ. ನಾನು ನಿನ್ನೆ ತಾನೇ ಸರ್ವಿ ಮೊನ್ನೆ ತಾನೇ 3 ದಿನಕ್ಕೆ ಕಾಲ್ ಮಾಡಿದ್ದೆ ಅವ್ರಿಗೆ ಹೇಳಿದೆ, ಸರ್ ಈ ಥರ ನನ್ನ ಚಾಲಕ ನನ್ನ ಈ ಥರ ಆಗಿದೆ ಅಂತ. ಅವರು ನನಗೆ ಸಜೆಷನ್ ಕೊಟ್ಟು ಫೋನಲ್ಲಿ ಯಾರು ಹೇಳಲ್ಲ, ಈ ಥರ ಬೇಸ್ಕೊಂಡು ತಿನ್ನಬೇಕು, ಈ ಥರ ಮಾಡ್ಕೊಂಡು ತಿನ್ನಬೇಕು, ನೀವು ಸ್ವಲ್ಪ ಎಕ್ಸರ್ಸೈಸ್ ಮಾಡಬೇಕು, ನೀವು ಬಿಟ್ಕೊಂಡು ಮಲಿಕೊಳ್ಳಿ ಅಂತ ಯಾರು ಹೇಳಲ್ಲ. ಸರ್ರು ನನಗೆ ಭಾಳ ಹೇಳ್ಕೊಟ್ರು. ತುಂಬ ಖುಷಿ ಆಗುತ್ತೆ. ಯಾಕಂದರೆ ನೋವು ಅಷ್ಟೊಂದು ಕಮ್ಮಿ ಆಗಿದೆ, ನನಗೆ ಭಾಳ ನೋವು ಕಮ್ಮಿ ಆಗಿದೆ. ದಯವಿಟ್ಟು ಎಲ್ಲ ಒಂದೇ ಟ್ರೀಟ್ಮೆಂಟ್ ತೊಗೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು.